ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ಇವತ್ತು ನಂದು ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಒಂದು ಸ್ಟವಲ್ಲಿ ಹಾಲು ಬಿಸಿಗಿಟ್ಟಿದ್ದೀನಿ, ಹಾಲಿನ ಕುಕ್ಕರಲ್ಲಿ. ಈ ಕಡೆ ಕಷಾಯ ಮಾಡೋಕ್ಕೋಸ್ಕರ 1 ಲೋಟ ನೀರು ಮತ್ತು ಬೆಲ್ಲನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದೆರಡು ಕುದಿಯೋ ಟೈಮಲ್ಲಿ ನಾವು ದೋಸೆಗೆ ಅಕ್ಕಿ ಹರ್ಕೊಳ್ಳೋಣ. ಇವತ್ತು ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ನಿನ್ನೆನೆ ನೆನೆಸಿಟ್ಟಿದ್ದೆ ರಾತ್ರಿ ಮಲಗೋ ಮೊದಲು. ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಹರ್ಕೊಳ್ಬೇಕು. ನಾನು ಸಾಧಾರಣ ಬೆಳಿಗ್ಗೆ 2 ತಿಂಡಿ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ನನಗೆ ತುಂಬ ಅನುಕೂಲ ಅನಿಸುತ್ತೆ. ಆಮೇಲೆ ಹೇಳ್ತೀನಿ ನಾನು ಯಾಕೋಸ್ಕರ ನಾನು ಮಾಡೋದು 2 ತಿಂಡಿ ಅಂತ. ನೋಡಿ, ನುಣ್ಣಗೆ ಅರೆದ ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನೀರಾಗಿರೋ ಹಿಟ್ಟನ್ನು ತಯಾರಿಸ್ಕೊಬೇಕು. ಅದಕ್ಕೆ ಹೆಸರು ನೀರು ದೋಸೆ ಅಂತ. ನಮ್ಮನೆ ಕಡೆ ಇದನ್ನು ಬರಿಯಕ್ಕಿ ದೋಸೆ ಅಂತಲೂ ಕರಿತೀವಿ. ಹಿಟ್ಟು ತಯಾರಾಗಿದೆ ನೋಡಿ. 2 ತಿಂಡಿ ಮಾಡೋದ್ರಿಂದ ತುಂಬ ಸುಲಭ ಆಗುತ್ತೆ ಆ್ಯಕ್ಚುಲಿ. ಒಂದು ತಿಂಡಿ ಬೆಳಿಗ್ಗೆ ಮಕ್ಕಳು ತಿಂದ್ಕೊಂಡು ಹೋಗ್ತಾರೆ, ಇನ್ನೊಂದು ತಿಂಡಿನ ಬಾಕ್ಸಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ಇಲ್ಲಿ ಬೆಲ್ಲದ ನೀರು ಕುದೀತಾ ಇತ್ತು, ಅದಕ್ಕೆ ಕಷಾಯದ ಪುಡಿ ಹಾಕಿದೆ. ಹಾಗೆ ಹಾಲು ನೋಡಿ ಬಿಸಿಯಾಗಿದೆ. ಈ ಕಷಾಯಕ್ಕೆ 1 ಲೋಟದಷ್ಟು ಹಾಲು ಹಾಕಿ ಬಗ್ಸ್ಬಿಟ್ಟು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ನಾವು ಯಾವಾಗಲೂ ಬೆಳಿಗ್ಗೆ ಕಷಾಯನೇ ಕುಡಿಯೋದು. ನನ್ನ ಮಗಂಗೆ ಮಾತ್ರ ಹಾರ್ಲಿಕ್ಸ್ ಕೊಡ್ತೀನಿ, ಹಾರ್ಲಿಕ್ಸು ಅಥವಾ ಅವನಿಗೇನು ಇಷ್ಟ ಆಗುತ್ತೋ ಅದು. ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವಲ್ಲ, ಇವಾಗ ಅದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಿ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿದು ತೆಂಗಿನಕಾಯಿ ಹಾಕಿಬಿಟ್ಟು ಅರಿಯೋದು. ನೀವು ಯಾವ ಚಟ್ನಿನಾದ್ರು ಮಾಡ್ಬೋದು. ನನ್ನ ವೆಬ್ಸೈಟಲ್ಲಿ ಸುಮಾರು 30 ಚಟ್ನಿ ಇದೆ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ನೋಡಿ, ಕಾಯಿ ಹಾಕಿ 1 ರೌಂಡ್ ಹಿಂಗೆ ಹುರಿದ್ಬಿಟ್ಟು ಉಪ್ಪು ಮತ್ತು ಹುಳಿ ಹಾಕಿ ಹರ್ಕೊತೀನಿ. ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿನೂ ತಯಾರಾಗುತ್ತೆ. ದೋಸೆ ಹಿಟ್ಟು ಚಟ್ನಿ ರೆಡಿ ಇದೆ. ಯಾವಾಗ ಬೇಕೋ ಅವಾಗ ದೋಸೆ ಮಾಡಿಕೊಟ್ಬಿಡ್ಬೋದು ಮಗನಿಗೆ. ಅವನಿವಾಗ ಹಾರ್ಲಿಕ್ಸ್ ಕುಡಿದು ಸ್ನಾನ ಎಲ್ಲ ಮಾಡಿ ಬಂದಿದ್ದಾನೆ. ಈಗ ದೋಸೆ ಮಾಡಿಕೊಡ್ತೀನಿ. ಬರಿಯಕ್ಕಿ ದೋಸೆಗೆ ಕಬ್ಬಿಣದ ಹಂಚು ಅಥವಾ ಕಾವಲಿ ಉಪಯೋಗಿಸ್ತೀವಿ. ಇದು ನೋಡಿ ನನ್ನ ಸೆಟಪ್ಪು. ನಾನು ಎಣ್ಣೆನ ಕ್ಯಾರೆಟು, ಈರುಳ್ಳಿ ಅಥವಾ ಹೀರೆಕಾಯಿ ತೊಟ್ಟು ಅಥವಾ ಬದನೆಕಾಯಿ ತೊಟ್ಟು ಇಂಥದ್ರಲ್ಲಿ ಎಣ್ಣೆ ಹಚ್ಚುತ್ತೀನಿ. ಆಮೇಲೆ ಈ ಥರ ಮಾಮೂಲಿ ದೋಸೆ ಮಾಡೋದು. ಕಲ್ಲು ಚೆನ್ನಾಗಿದ್ದರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2-3 ದೋಸೆ ಮಾಡಿಕೊಟ್ಬಿಟ್ರೆ ಅವನು ತಿಂಡಿ ತಿಂದು ರೆಡಿ ಆಗ್ತಾನೆ. ಆ ಟೈಮಲ್ಲಿ ನಾನು ಅವನ ಬಾಕ್ಸಿಗೆ ಇನ್ನೊಂದು ತಿಂಡಿ ಮಾಡ್ಬೋದು. ಇವತ್ತು ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವನ ಬಾಕ್ಸಿಗೆ. ಬೇರೆದೆಲ್ಲ ಕತ್ತರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಆಮೇಲೆ ಒಗ್ಗರಣೆ ತಯಾರಾಗ್ತಾ ಇರುವಾಗ ಕತ್ತರಿಸ್ಕೊಳ್ಬೋದು ಪ್ಯಾರಲಲ್ಲಾಗಿ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಉಪ್ಪಿಟ್ಟಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಹಸಿಮೆಣಸು, ಕರಿಬೇವು ಹಾಗೂ ಈರುಳ್ಳಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ನಾವು ತಯಾರಿಸ್ಕೊಬೇಕು. ಈರುಳ್ಳಿ ಹುರಿದಾದ್ಮೇಲೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. 2 ತಿಂಡಿ ಮಾಡೋದ್ರಿಂದ ಗಡಿಬಿಡಿ ಆಗಲ್ಲ. 1 ತಿಂಡಿ ರೆಡಿ ಇರುತ್ತಲ್ಲ, ಕೊಟ್ಟು ಬಿಟ್ಟರೆ ಮಕ್ಕಳು ನಿಧಾನಕ್ಕೆ ಆರಾಮಾಗಿ ತಿಂತಾರೆ. ಇನ್ನೊಂದು ತಿಂಡಿನ ಬಾಕ್ಸಿಗೆ ರೆಡಿ ಮಾಡ್ಬೋದು. ಅವ್ರಿಗೂ ಒಂದು ಚೇಂಜ್ ಇರುತ್ತೆ. ಈ ಬನ್ಸಿ ರವೆ ಉಪ್ಪಿಟ್ಟು ಮಾಮೂಲಿ ಸಣ್ಣ ರವೆ ಉಪ್ಪಿಟ್ಟು ಥರ ಅಲ್ಲ, ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅರಿಶಿನ ಹಾಕಿ ಟೊಮ್ಯಾಟೊ ಹುರಿಯೋದ್ರಿಂದ ಬೇಗ ಹುರಿಬೋದು. ಟೊಮ್ಯಾಟೊನ ಮೆತ್ತಗೆ ಹುರಿಯುತ್ತೆ. ನಾನು 1 ಕಪ್ ರವೆದು ಮಾಡ್ತಾ ಇದ್ದೀನಿ, ಸೊ 2 ಕಪ್ಪಷ್ಟು ನೀರು ಹಾಕಿದೆ. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿದೆ. ಇದು ಕುದಿಯುತ್ತೆ. ಇದು ಕುದಿಯೋ ಟೈಮಲ್ಲಿ ನಾವು ಇದು ಜೋಳನ ಬಿಡಿಸ್ಕೊಂಡು ಜೋಳನ ಹಿಂಗೆ ಸ್ಕ್ರ್ಯಾಪ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸಿಗೆ ನಾನು ಜೋಳ ಕೊಡ್ತಾ ಇದ್ದೀನಿ. ನೀರು ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ ನೋಡಿ, ನಾನು ಈ ಥರ ಬನ್ಸಿ ರವೆ ಅಂತಿದ್ದೀನಲ್ಲ, ದೊಡ್ಡ ರವೆ, ಅದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಉಪ್ಪಿಟ್ಟು ತಯಾರಾಗುತ್ತೆ. ಈ ಉಪ್ಪಿಟ್ಟು ಬೇಯೋ ಟೈಮಲ್ಲಿ ಆ ಜೋಳದ ಕೆಲಸ ಏನು ಮಾಡ್ತಿದ್ದೆ ಅಲ್ವಾ, ಅದನ್ನು ನಾನು ಮುಂದುವರಿಸ್ತೀನಿ. ಜೋಳನ ನಾನು ಮೈಕ್ರೋವೇವಲ್ಲಿ ಒಂದು 3 ನಿಮಿಷ ಬೇಯಿಸ್ಕೊತೀನಿ. ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು. ಈ ಬೇಯಿಸಿರೋ ಜೋಳಕ್ಕೆ ಉಪ್ಪು, ಚಾಟ್ ಮಸಾಲ, ಕಾಳುಮೆಣಸಿನ ಪುಡಿ ಮತ್ತು ಬೆಣ್ಣೆ ಇವಿಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಡೋದು. ಉಪ್ಪಿಟ್ಟು ನೋಡಿ ಬೆಂದಿದೆ. ನಾನು ಆಗಲೇ ಹೇಳ್ದಂಗೆ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ.
ಉಪ್ಪಿಟ್ಟು ಜೋಳನ ಎಲ್ಲ ಬಾಕ್ಸಿಗೆ ಹಾಕಿ ನನ್ನ ಮಗಂಗೆ ಬಾಯ್ ಬಾಯ್ ಹೇಳಿ ಕಳಿಸಿ ಆಯಿತು. ಇವಾಗ ನಾನು ಸ್ವಲ್ಪ ಓಟ್ಸ್ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಯಾವಾಗಲೂ ಬೆಳಿಗ್ಗೆ ಸ್ವಲ್ಪ ಓಟ್ಸ್ ತಿಂತಾರೆ. ಅದಕ್ಕೇನಿಲ್ಲ, ಬೆಲ್ಲ ಮತ್ತು ನೀರನ್ನು ಕುದಿಸಿ ಈ ಥರ ಓಟ್ಸ್ ಹಾಕಿ ಚೆನ್ನಾಗಿ ಒಂದು 3 ರಿಂದ 5 ನಿಮಿಷ ಕುದಿಸ್ಬಿಟ್ಟು ಹಾಲು ಹಾಕಿದ್ರೆ ಆಯಿತು. ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಟೈಮು. ದೋಸೆ, ಚಟ್ನಿ, ಉಪ್ಪಿಟ್ಟು ಮತ್ತು ಓಟ್ಸು. ನೀವು ನೋಡಿ ನಮ್ಮ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.